ಮೇಲೆ ಓಡಾಡ್ತಾರೆ. ಆಮೇಲೆ ಕುರುಡ್ರು ಕುಂಟ್ರು ಪಾಪ ಸ್ಕೈವಾಕ್ ಹತ್ರ ನೋಡಿ, ಸ್ಕೈವಾಕಿಂದ ಇಳಿಬೇಕಾದ್ರೆ ಈ ಫುಟ್ಪಾತ್ನಲ್ಲೇ ಅವ್ರಿಗೆ ದಾರಿ. ಏನಾದರೂ ಆಕಸ್ಮಿಕವಾಗಿ ಏನಾದರೂ ಮುಗ್ಗರಿಸಿ ಬಿದ್ದರೆ ಈ ಚರಂಡಿ ಒಳಗೆ ಬಿದ್ದು ನೋಡಿ, ಇಲಿಗಳು ಎಲ್ಲ ವಾಸ ಮಾಡ್ತಾ ಇದ್ದಾವೆ. ಈ ಚರಂಡಿ ಒಳಗೆ ಬಿದ್ದರು ಅಂದರೆ ಅವ್ರ ಪ್ರಾಣನೇ ಹೋಗ್ಬಿಡುತ್ತೆ. ಇವತ್ತು ಕೆಂಗೇರಿ ಬಸ್ ಸ್ಟಾಪ್ ಮುಂದೆ, ಕೆಂಗೇರಿ ಬಸ್ ಸ್ಟಾಪಲ್ಲಿ ನೋಡಿ, ಇದು ಈ ಚರಂಡಿನ ತೋಡಿ 1 ತಿಂಗಳಾಯಿತು. ಇದರಲ್ಲಿ ಕಸ ಎತ್ತಿಯೋ ಅಥವಾ ಇನ್ನೇನಕ್ಕೋ ತೋಡಿದ್ರು, ಆದರೆ ಇದು ಹೀಗೆ ಬಿಟ್ಟಿದ್ದಾರೆ. ಇಲ್ಲಿ ಸಾರ್ವಜನಿಕರು ತುಂಬ ಜನ ಫುಟ್ಪಾತ್ ಮೇಲೆ ಓಡಾಡ್ತಾರೆ. ಆಮೇಲೆ ಕುರುಡ್ರು ಕುಂಟ್ರು ಪಾಪ ಸ್ಕೈವಾಕ್ ಹತ್ರ ನೋಡಿ, ಸ್ಕೈವಾಕಿಂದ ಇಳಿಬೇಕಾದ್ರೆ ಈ ಫುಟ್ಪಾತೇ ಅವ್ರಿಗೆ ದಾರಿ. ಯಾಕೆಂದರೆ ಇವತ್ತು ಕಣ್ಣು ಕಾಣದೇ ಇರೋರು, ಕುಂಟ್ರು ಕುರುಡ್ರು ಇಂಥ ಜನಗಳು ನಡ್ಕೊಂಡು ಬರ್ಬೇಕಾದ್ರೆ ತುಂಬ ಅಪಘಾತ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಯಾಕೆಂದರೆ BBMP ಅವರು ನೋಡಿ ಇದ್ರ ಬಗ್ಗೆ ಕೇರೇ ಇಲ್ಲ. ಅದರಲ್ಲಿ ಒಂದು ಲಕ್ಷ ಕೋಟಿ ಸೊಳ್ಳೆಗಳು ಬೇರೆ ಕಾಣ್ತಾ ಇದೆ. ಈ ಫುಟ್ಪಾತ್ ದಾರಿನಲ್ಲಿರ್ತಕ್ಕಂಥ ಈ ಗುಂಡಿ ಮುಚ್ಚಲಿಲ್ಲ ಅಂತಂದರೆ, ಏನಾದರೂ ಅಲ್ಪ ಸ್ವಲ್ಪ ಮಳೆ ಬಂದರೆ ಈ ಕುರುಡ್ರು ಕುಂಟ್ರು ಇದ್ರೊಳಗಡೆ ಬಿದ್ದು ಸತ್ತೇ ಹೋಗ್ಬಿಡ್ತಾರೆ. ಅಂಥ ಚರಂಡಿಯನ್ನು ತೋಡಿ ಇಲ್ಲಿ ಯಾವುದೇ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಡದೆ ಈ ಫುಟ್ಪಾತನ್ನು ತೋಡಿ ನಿಲ್ಲಿಸಿದ್ದಾರೆ. ಮತ್ತು ಇಲ್ಲಿ ನೋಡಿ, ಮುಖ್ಯವಾದ್ದು ಈ ಸ್ಕೈವಾಕಿಂದ ದಿನಕ್ಕೆ ಲಕ್ಷಾಂತರ ಜನ ಹತ್ತಿ ಈ ಸ್ಕೈವಾಕಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿಬೇಕಾದ್ರೆ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಮುಗ್ಗರಿಸಿ ಬಿದ್ದರೆ ಈ ಚರಂಡಿ ಒಳಗೆ ಬಿದ್ದು ನೋಡಿ, ಇಲಿಗಳು ಎಲ್ಲ ವಾಸ ಮಾಡ್ತಾ ಇದ್ದಾವೆ. ಈ ಚರಂಡಿ ಒಳಗೆ ಬಿದ್ದರು ಅಂದರೆ ಅವ್ರ ಪ್ರಾಣನೇ ಹೋಗ್ಬಿಡುತ್ತೆ. ಅಂಥ ಒಂದು ಕೆಲಸ BBMP ಅವರು ಇದು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳನ್ನು ನೋಡಿ, ಈ ವಾಸನೆಗಳಲ್ಲಿ ಜನ ಹೇಗೆ ಬದುಕೋದು. ಮತ್ತು ಇಲ್ಲಿ ಆಪೋಸಿಟಲ್ಲಿ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪಲ್ಲಿ ದಿನ ಸಾವಿರಾರು ಜನ ಇಲ್ಲಿ ಕೂತ್ಕೋತಾರೆ. ಇಂಥ ಕೂತ್ಕೊಳ್ಳೋಂಥ ಜಾಗದಲ್ಲಿ ಇವರು ಇಂಥ ಗುಂಡಿಗಳನ್ನು ಮುಚ್ಚಿದೆ. ಈ ಸ್ಕೈವಾಕ್ ತೋರಿಸಿ ಗುರುಗಳೇ, ಸ್ಕೈವಾಕ್ ನೋಡಿ, ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥ ಒಂದು ವಾಸನೆ ಇಲ್ಲಿ ಹೊಡೆಯುತ್ತೆ. ಇಲ್ಲಿ ಸಾವಿರಾರು ಜನ ಮೆಟ್ರೋಗೆ ಹೋಗೋರು, ಮತ್ತು ಆ ಕಡೆಯಿಂದ ಬಸ್ಸಿಂದ ಇಳಿಯೋರು ಹೋಗೋರು, ಆ ಕಡೆಯಿಂದ ಈ ಮಾರ್ಗಕ್ಕೆ ಬರ್ತಕ್ಕಂಥ ಜನ ಈ ಸ್ಕೈವಾಕಲ್ಲೇ ಬರಬೇಕು. ಈ ಸ್ಕೈವಾಕಲ್ಲೇ ಬಂದಂಥ ಜನ ಏನಾದರೂ ಮುಗ್ಗರಿಸಿದ್ರೆ ಸ್ಟ್ರೈಟಾಗಿ ಚರಂಡಿ ಒಳಗೆ ಬೀಳ್ತಾರೆ. ಇಂಥ ಒಂದು ಕೇಪಬಲ್ ಇಲ್ಲದೆ ಇರ್ತಕ್ಕಂಥ BBMP ಏನು ಮಾಡ್ತಾ ಇದೆ ಇದ್ರ ಬಗ್ಗೆ ಈ ವಾಸನೆ ತಡೆಯೋಕ್ಕಾಗಲ್ಲ. ಇಲ್ಲಿಗೆ ಯಾರಾದರೂ BBMP ಅಧಿಕಾರಿಗಳು ಈಗೇನಾದರೂ ಬಂದರೆ ಈ ವಾಸನೆನ ಅವ್ರಿಗೆ ಕುಡಿಸ್ಬಿಡ್ತೀವಿ ಇವಾಗ. ಯಾಕೆಂದರೆ ಇಲ್ಲಿ ನೋಡಿ, ಸಾರ್ವಜನಿಕರು ಓಡಾಡೋ ಅಂಥ ಜಾಗ, ಅದು ಅಲ್ಲದೆ ಮೇಯ್ನ್ ಬಸ್ ಸ್ಟಾಪ್ ಬೇರೆ. ಇಲ್ಲಿ ನೋಡಿ ಎಂಥ ಜಾಗ, ಇಡೀ ಫುಟ್ಪಾತು ತೊಗೊಂಡ್ಬಿಟ್ಟು ತಿಂಗಳಾಯಿತು ಈ ಹಳ್ಳಗಳು ತೋಡಿ. ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಕೇಪಬಲ್ ತೊಗೊಳ್ದೆ ಇದು ಯಾಕೆ ತೋಡಿದ್ದಾರೆ, ಏನಕ್ಕೆ ಬಿಟ್ಟಿದ್ದಾರೆ. ಇನ್ನು ಈ ಫುಟ್ಪಾತ್ ಮಾಡಿ ಇನ್ನೂ 6 ತಿಂಗಳು ಆಗಿಲ್ಲ. 6 ತಿಂಗಳು ಆಗದೇ ಇರತಕ್ಕಂಥ ಫುಟ್ಪಾತನ್ನು ಈ ರೀತಿ ತೋಡಿಬಿಟ್ಟಿದ್ದಾರೆ. ಇವ್ರಿಗೆ ಮೊದಲೇ ಮುನ್ನೆಚ್ಚರಿಕೆ ಇಲ್ವಾ? ಮುನ್ನೆಚ್ಚರಿಕೆ ಇಲ್ಲದೇ ಕೋಟ್ಯಾಂತರ ರೂಪಾಯಿ ನಮ್ಮ ಹಣಗಳನ್ನು ಖರ್ಚು ಮಾಡಿ ನಾವು ಕೊಟ್ಟಂಥ ತೆರಿಗೆ, ನಾವು ಕೊಟ್ಟಂಥ ಇತರೆ ಹಣಗಳನ್ನು ಸರ್ಕಾರಕ್ಕೆ ಕಟ್ತಕ್ಕಂಥ ಪಾವತಿಗಳನ್ನು ಮನೆ ಮುಂದೆ ಬಂದು ಪಾವತಿಯನ್ನು ಪಡಿಸ್ಕೋತಾರೆ. ಆ ಪಡಿಸ್ಕೊಂಡಂಥ ದುಡ್ಡಲ್ಲಿ ಇದು ಯಾಕೆ ಫುಟ್ಪಾತ್ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಮತ್ತು ಈ ಫುಟ್ಪಾತ್ ಇನ್ನೂ ಮಾಡಿ ಅದು ಒಂದು 6 ತಿಂಗಳು ಆಗಿಲ್ಲ, ಆಗಲೇ ನೋಡಿ ಈ ದುಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಇದು ನಿಲ್ಲಿಸಿರ್ತಕ್ಕಂಥವ್ರು ಅವರೇ, ಈ ಫುಟ್ಪಾತ್ ಮಾಡಿದವರು ಅವರೇ. ಅಧಿಕಾರಿಗಳು ಕೂಡಲೇ ಏನಾದರೂ ಎಚ್ಚೆತ್ಕೊಂಡು ಈ ಕೆಲಸನ ಸರಿ ಮಾಡಿಲ್ಲ ಅಂತಂದರೆ ಸರ್ಕಾರದ ಮುಖಾಂತರ ನಾವು ಈ ಒಂದು ಬಹಿರಂಗವಾಗಿ ವಿಧಾನಸೌಧದ ಮುಂದೆ ಬಹಿರಂಗವಾಗಿ ಎಲ್ಲ ಚಾನಲ್ಗಳವರು ನಿಂತ್ಕೊಂಡು ಇಂಥ ಪಾಪ್ಗೇಡಿ ಕೆಲಸ ಮಾಡಿರ್ತಕ್ಕಂಥ BBMP ಅವರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಇದನ್ನು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಇಲ್ಲಿ ಪ್ರತಿ ದಿವಸ ಲಕ್ಷಾಂತರ ಜನ ಓಡಾಡ್ತಾ ಇರ್ತಾರೆ. ಲಕ್ಷಾಂತರ ಜನ ಎಲ್ಲ ಮುದುಕರು, ವಯಸ್ಸಾದವರು, ಮತ್ತು ಕುಂಟ್ರು ಕುರುಡ್ರು ಇವರು ಇವತ್ತು ಆಪತ್ತಿಗೆ ಆಗ್ತಕ್ಕಂಥ ಫುಟ್ಪಾತು ಇವತ್ತು ಅನಾಗರಿಕತೆ ಇರ್ತಕ್ಕಂಥ ಅಪಘಾತಕ್ಕೆ ಸೇರಿರ್ತಕ್ಕಂಥ ಫುಟ್ಪಾತ್ ಆಗಿದೆ. ದಯವಿಟ್ಟು ಇದರ ಬಗ್ಗೆ
ಮೂಲ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಕರ್ನಾಟಕ ನ್ಯೂಸ್ ಚಾನಲ್ನಿಂದ ಹೇಳ್ತಾರೆ. ಅಧ್ಯಕ್ಷರೇ, ಈ ಗುಂಡಿ ಬಗ್ಗೆ ನೀವೇನು ಹೇಳ್ತೀರಾ? ನಮಸ್ಕಾರ. ನಮಸ್ಕಾರ, ಹೇಳಿ. ಇದು ಪಬ್ಲಿಕ್ಕಲ್ಲಿ ಓಡಾಡೋ ಜಾಗ ಇದು ಸರ್ಕಾರ ನಮ್ಮ ಕಾರ್ಪೊರೇಟ್ BBMP ಅವರು ಇದನ್ನು ಮುಚ್ಚಬೇಕಾಯಿತು. ಇದನ್ನು ಮುಚ್ಚಿಲ್ಲ ನೋಡಿ. ಪಬ್ಲಿಕ್ಕಲ್ಲಿ ಒಂದು ಸ್ವಲ್ಪ ಏಜ್ ಆದವರು, ಹುಡುಗರು, ಮಕ್ಕಳು ಎಲ್ಲ ಓಡಾಡ್ತಾ ಇದ್ದಾರೆ. ಕುಂಡ್ರು ಎಲ್ಲ ಸ್ಕೈ ವಾಕ್ ಮೇಲೆ ಓಡಾಡಬೇಕು. ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಆಯಿತು. ಜಾಸ್ತಿ ಆದ್ದರಿಂದ ಇಲ್ಲಿ ಓಡಾಡ್ತಾ ಇರೋದ್ರಿಂದ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಬಿದ್ದರೆ ಯಾರು ಇದಕ್ಕೆ ಹೊಣೆ? BBMP ಅವರು ಹೊಣೆ ಆಯ್ತು. ಅದೇ ಸತ್ತೋದವನಿಗೆ 5 ಲಕ್ಷನೋ 2 ಲಕ್ಷನೋ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಸಹಾಯ ತಂದ್ಕೊಂಡು ಅವ್ರ ತಂದೆ ತಾಯಿಗಳು ನೋಡೋರು ಯಾರು? ಇದನ್ನು ಬಂದು ಈ ಏರಿಯಾ MLA ಏನಾರು ಗುರುತಿಸಿ ಅದನ್ನು ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಇದೊಂದು ದೊಡ್ಡ ಹೋರಾಟ ಇಟ್ಕೋಬೇಕಾಗುತ್ತೆ ನಮ್ಮ ಸಂಘಟನೆಯಿಂದ. ನಾನು AR ಸ್ವಾಮಿ ಅಹಿಂದ ರಾಜ್ಯಾಧ್ಯಕ್ಷರು. ನಮಸ್ಕಾರ.